ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ದಾನಪ್ಪ ಅಂತ ಸರ್. ದಾನಪ್ಪಣ್ಣ. ಎಷ್ಟು ವರ್ಷದಿಂದ ಕೃಷಿ ಜಮೀನ್ ಕೆಲಸ ಮಾಡ್ತಿದ್ದೀವಿ? ನಾವು ಸರ್ ನಂದು 51ನೇ ವರ್ಷ ನಂದು. ನಾನು ಡಿಗ್ರಿ ಮಾಡಿದ್ದೀನಿ. ಡಿಗ್ರಿ ವಿದ್ಯಾಭ್ಯಾಸ ಮಾಡಿದ್ರ ಮೇಲೂ ಆಗಿದೆ. ಅಂದು ನಾವು ಕೂಡಿದ್ದ ಅಣ್ಣವ್ರನ್ನ ಕೂಡಿದ್ದ ಸಾಮಾನ್ಯ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ವಿ. ಅವಾಗ ನಮ್ಮ ಮಂಡಲ ಕೆಲಸಕ್ಕೆ ನಾನು ಕರಿತಿರ್ಲಿಲ್ಲ, ಓದ್ತಾನೆ ಇವ್ರು ಅಂತೇಳಿ. ಮನೆ ಸಣ್ಣ ಪುಟ್ಟ ಎತ್ತು ಕೊರ ದನ ಕರಿ ಹುಂಟು ಕಟ್ಟಾಗ ತಾಸು ಮಾಡ್ತಿದ್ದೆ. ನಾನು 2024 ನನ್ ಮದುವೆ ಆಯ್ತು. ತಿರುಗಿ ಮಾರನೇ ದಿವಸ ಅಣ್ಣ ತಮ್ಮ ಡಿವೈಡ್ ಆಯ್ತು. ಅವಾಗ ನಮ್ ತಂದೆ ತಾಯಿ ನನ್ ಜೊತೆ ಬಂದ್ರು. ಸಾಕು ನನ್ ಜೊತೆ ಬಂದ್ರು ಸರ್ ಅವರು. ಅವ್ರು ನಮ್ದೇ ಆದ ಸಂಸಾರ ಆಯ್ತು. ಅವ್ರು ನಮ್ ಸಂಸಾರ ಮಾಡ್ಲೇಬೇಕಾ ಸರ್ ಕೆಲಸ ನಾವು. ಹಾಗಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ನಂದು 3 ಎಕರೆ ಜಮೀನು ಇದೆ ಸರ್. ನಿಮ್ದು ಜಮೀನು ಇದೆ? ನೀರಾವರಿ ಜಮೀನು 3 ಎಕರೆ ಇದೆ. ಮೈಯಾಳ ಲೆಕ್ಕದಲ್ಲಿ ಬಂದಿರೋದು ಇದು. ನಾವು ದುಡ್ಡಿನ ಲೆಕ್ಕ ಬಂದಿರೋದು, ಯಾರು ಹೇಳಲಿಲ್ಲ. ನಾವೊಂದು ಬ್ಯಾಚ್ ಇದೀವಿ ಸರ್, 10-15 ಜನ ಒಂದು ಬ್ಯಾಚ್ ಇದೀವಿ. 7 ಮನೆಯವ್ರ ಒಂದು ಬ್ಯಾಚ್ ಇದೀವಿ. ನನ್ ಗದ್ದಿ ಅಲ್ಲಿ ತೋಟ ಹತ್ರ ಬಂತ 20 ಜನ ಕೊಯ್ಯಕ್ ಬೇಕು. 18-20 ಜನ ಕಟ್ಟಕ್ಕೆ ಬೇಕು. ಸ್ವಲ್ಪ ದೂರ ಆಗುತ್ತೆ. 3 ಎಕರೆ ಒಂದೇ ದಳೆ ನಂದು. ಗಿಡ ಮಧ್ಯ ಗೊಂಡೆ ಹಾಕ್ತೇವೆ. 40 ಆಳ್ ಬೇಕು ನಮ್ಗೆ ಕೊಯ್ಯಕ್ ಕಟ್ಲಿಕ್ಕೆ. ಮತ್ತೆ ಹಚ್ಚಿಕೊಂಡು 1/2 ಎಕರೆ ತೂಟ ಗದ್ದೆ. ಅದ್ರ ಮನೆ ಕೊಯ್ಯಕ್ 4 ಜನ, ಕಟ್ಟಕ್ 3 ಜನ ಸಣ್ಣ ಭತ್ತ ಹಾಕಿದ್ವು. ಅದ್ ನಿನ್ನೆ ಕಟ್ಟಿದ್ವು. ಈಗ ಆದಷ್ಟು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮೈಯಾಳ್ ಮಾಡ್ತೇವೆ. ಮೈಯಾಳ್ ಮಾಡ್ತೇವೆ. ಅವ್ರ ಜಮೀನಿಗೆ ನೀವು ಮಾಡ್ತೇವೆ. 40 ಜನ ಅದ್ಲಿ ಬದ್ಲಿ ಮಾಡಿದಾಗ ನಿಮಗೆ ಅನುಕೂಲ ಆಗುತ್ತೆ. ಇವತ್ತು ನಿಮ್ ಕೊಯ್ತು, ನಾಳೆ ಮಾತಾಡ್ಕೊಂಡು ಕೊಯ್ತು, ನಾಳೆ ಮಾತಾಡ್ಕೊಂಡು ಕೊಯ್ತು. ಈ ಮೊದ್ಲು ಕೊಯ್ದು ಒಂದ್ ಕಟ್ತಾ ಬರ್ತು. ಸ್ಟೆಪ್ ಬನ್ನಿ, ನಮ್ಮಿಂದ ಕೆಲಸನೂ ನಿಲ್ಬೇಕು. ಜಾಸ್ತಿ ಆದ್ರೆ ಸರ್ ನಾವು ಎಕ್ಸಸ್ ಹಾಳಾದ್ರೆ ನಾವ್ ಯಾವಾಗ್ಲಾರು ಅವ್ರ ಟೈಮ್ ಕೆಲ್ಸದ ಯಾವಾಗ ಕರ್ರ ಅವ್ರ ಮೇಲೆ ಹಾಳು ಹೋಗ್ತೇವೆ ನಾವು. ಅದಕ್ಕೆ ದಿನ ಹೋಗ್ಲೇಬೇಕು. ಒಂದೇ ದಿನ 2 ಇಬ್ರು ಇಟ್ಕೊಂಡ್ರೆ ಅವ್ರಿಗೆ ಒಂದೊಂದು ಅಡ್ಜಸ್ಟ್ ಮಾಡ್ಕೊತೇವೆ ನಾವು. ಇವತ್ತು ಒಂದೇ ಆಳು ಬರ್ತೇವೆ, ಬದ್ಲಿ ಆಳು ಕಳಿಸ್ಲೇಬೇಕು. ಕಳಿಸಿಲ್ಲ ಅಂದ್ರೆ ದುಡ್ಡು ಕೊಡ್ಬೇಕಾಗತ್ತೆ. ದುಡ್ಡು ಕೊಡೋದೇನ್ ಬೇಡ, ನಾಳೆ ಹೊರಸಾಯ್ಯೋ ಒಂದೇ 2 ಸಹ ಬಂದ್ಬಿಟ್ಟು ಅಂತ ಹೇಳ್ಕೊಡ್ರಿ ಸರ್. ನಾನು ನನ್ನ ಹೆಂಡತಿ 2 ದಿನ ಕೆಲ್ಸಕ್ಕೆ ಹೋಗ್ರು. ಆಲ್ ಡಿವೈಡ್ ಮಾಡ್ಕೊತೀವಿ. ನೀನ್ ಅವ್ರ ಮನೆ ಹೋಗು, ನಾನು ಇವ್ರ ಮನೆ ಹೋಗ್ತೀನಿ. ಆಲ್ ಡಿವೈಡ್ ಮಾಡ್ಕೊತೀವಿ. ಮಂಡ್ಯ ಮೈಸೂರು ಕಡೆ ಇರಲ್ಲ. ಶುಂಠಿ ಅಡಿಕೆ ಕೆಲ್ಸಕ್ಕೆ ಹೋಗ್ತಾರೆ.